ಸ್ವಾಗತ ಮಕ್ಳೇ. ಇಂದು ನೀವು ಕೇಳ್ತಾ ಇರುವ ಮುದ್ದಾದ ಕಥೆ ಓಡು ಕುಂಬಳ ಟೆರ್ರಪುರ. ಒಂದು ಕಾಲದಲ್ಲಿ ಹಸಿರು ಹೊಲಗಳು, ಎತ್ತರದ ಮರಗಳು, ಮಕ್ಕಳ ನಗುವಿನಿಂದ ತುಂಬಿದ ಒಂದು ಸುಂದರ ಹಳ್ಳಿಯಿತ್ತು. ಆ ಹಳ್ಳಿಯ ಅಂಚಿನಲ್ಲಿ ಒಂದು ಪುಟ್ಟ ಮನೆ. ಅದರೊಳಗೆ ವಾಸ ಮಾಡುತ್ತಿದ್ದಳು ಒಬ್ಬಳು ಮುದ್ದಾದ ಬುದ್ಧಿವಂತ ಅಜ್ಜಿ. ಅಜ್ಜಿ ಒಬ್ಬಳೇ ಇದ್ದರೂ ಅವಳ ಹೃದಯ ಮಾತ್ರ ಪ್ರೀತಿಯಿಂದ ತುಂಬಿತ್ತು. ಒಂದು ದಿನ ಅಜ್ಜಿಗೆ ತನ್ನ ಮಗಳು ಮತ್ತು ಮುದ್ದಾದ ಮೊಮ್ಮಗಳು ತುಂಬಾ ನೆನಪಾದರು. ಅಯ್ಯೋ, ಎಷ್ಟು ದಿನ ಆಯಿತು ಅವರನ್ನು ನೋಡದೆ ಎಂದು ಅಜ್ಜಿ ಯೋಚಿಸಿದಳು. ಅವರು ಇನ್ನೊಂದು ಹಳ್ಳಿಯಲ್ಲಿ ಇದ್ದರು. ಅಲ್ಲಿ ಹೋಗಬೇಕೆಂದರೆ ಒಂದು ದೊಡ್ಡ ದಟ್ಟವಾದ ಭಯಂಕರ ಕಾಡನ್ನು ದಾಟಬೇಕು. ಸ್ವಲ್ಪ ಯೋಚಿಸಿ ಅಜ್ಜಿ ತೀರ್ಮಾನಿಸಿದಳು, ಭಯ ಬಂದರೂ ಹೋಗಲೇಬೇಕು. ಅಜ್ಜಿ ಸಿಹಿ ತಿಂಡಿಗಳನ್ನು ಮಾಡಿದರು. ಒಂದು ಚಿಕ್ಕ ಪೊಟ್ಟಣದಲ್ಲಿ ಕಟ್ಟಿದರು. ಪಕ್ಕದ ಮನೆಯವರಿಗೆ ಹೇಳಿ ಹೊರಟರು. ನಾನು ಮಗಳ ಮನೆಗೆ ಹೋಗಿ ಬರುತ್ತೇನೆ, ಬೇಗ ಬರುತ್ತೇನೆ ಎಂದು ಹೇಳಿ ಕಾಡಿನ ದಾರಿಯಲ್ಲಿ ನಡೆಯತೊಡಗಿದರು. ಕಾಡಿನಲ್ಲಿ ಹಕ್ಕಿಗಳ ಚಿಲಿಪಿಲಿ, ಎಲೆಗಳ ಸದ್ದು. ಅಜ್ಜಿ ನಿಧಾನವಾಗಿ ನಡೆಯುತ್ತಿದ್ದಳು. ಒಂದು ದೊಡ್ಡ ಹುಲಿ ಅಜ್ಜಿಯ ಮುಂದೆ ನಿಂತಿತು. ಮುದುಕಿ, ನಾನು ಬಹಳ ಹಸಿದಿದ್ದೇನೆ. ನಾನು ಈಗ ನಿನ್ನನ್ನೇ ತಿನ್ನುತ್ತೇನೆ. ಅಜ್ಜಿ ಭಯಪಡಲಿಲ್ಲ. ಕಿರುನಗೆಯಲ್ಲಿ ಹೇಳಿದಳು, ನಿನಗೆ ನನ್ನನ್ನ ತಿನ್ನಲು ಇಷ್ಟವಿದ್ದರೆ ತಿನ್ನು. ನನಗೆ ವಯಸ್ಸಾಗಿದೆ. ನನ್ನ ಮೈಯಲ್ಲಿ ಇರೋದು ಮೂಳೆ ಮಾತ್ರ. ನನ್ನನ್ನ ತಿಂದರೆ ನಿನ್ನ ಹಸಿವು ತೀರಲ್ಲ. ಹುರಿ ಗರ್ಜಿಸಿತು. ಅಜ್ಜಿ ಚಾತುರ್ಯದಿಂದ ಹೇಳಿದಳು, ನಾನು ಈಗ ಮಗಳ ಮನೆಗೆ ಹೋಗುತ್ತಿದ್ದೇನೆ. ಅಲ್ಲಿ ಚೆನ್ನಾಗಿ ಊಟ ತಿಂದು ವಿಶ್ರಾಂತಿ ಮಾಡಿ ದಪ್ಪವಾಗುತ್ತೇನೆ. ಆಗ ನೀನು ನನ್ನನ್ನ ತಿಂದರೆ ನಿನಗೆ ತುಂಬಾ ತೃಪ್ತಿಯಾಗುತ್ತದೆ. ಇದು ಸರಿ. ಈಗ ನೀನು ನಿನ್ನ ಮಗಳ ಮನೆಗೆ ಹೋಗು. ಆದರೆ ಮಾತಿಗೆ ತಪ್ಪಬೇಡ. ತಪ್ಪಿದರೆ ನಾನೇ ಹುಡುಕಿಕೊಂಡು ಬಂದು ನಿನ್ನ ತಿನ್ನುವೆ. ಅಜ್ಜಿ ಮಾತು ಕೊಟ್ಟು ಮತ್ತೆ ಮುಂದೆ ನಡೆದಳು. ಸ್ವಲ್ಪ ದೂರದಲ್ಲಿ ಒಂದು ನರಿಯು ಅಜ್ಜಿಯನ್ನು ತಡೆಯಿತು. ನರಿ ಕೇಳಿತು, ಅಜ್ಜಿ, ಎಲ್ಲಿ ಹೋಗುತ್ತಿದ್ದೀಯಾ? ನಾನು ನಿನ್ನನ್ನು ತಿನ್ನುತ್ತೇನೆ ಎಂದಿತು. ಆಗ ಅಜ್ಜಿ ನರಿಗೂ ಅದೇ ಕಥೆ ಹೇಳಿ ಅಜ್ಜಿಯಲ್ಲಿಂದು ಹೊರಟಳು. ಹೀಗೆ ಎಲ್ಲ ಅಪಾಯಗಳನ್ನು ತಪ್ಪಿಸಿಕೊಂಡು ಅಜ್ಜಿ ಮಗಳ ಮನೆ ತಲುಪಿದಳು. ಮಗಳು ಮೊಮ್ಮಗಳು ಸಂತೋಷದಿಂದ ಓಡಿಬಂದು ಅಜ್ಜಿಯನ್ನು ಅಪ್ಪಿಕೊಂಡರು. ಕೆಲ ದಿನಗಳು ಅಜ್ಜಿ ಚೆನ್ನಾಗಿ ಊಟ ಮಾಡಿ ಆರಾಮಾಗಿದ್ದಳು. ಒಂದು ದಿನ ಅಜ್ಜಿ ಹೇಳಿದಳು, ನಾನು ಹಿಂತಿರುಗಿ ಹೋಗೋ ಸಮಯ ಬಂದಿದೆ. ನಾನು ಇನ್ನೂ ಬದುಕಿಯೇ ಇದ್ದರೆ ಮತ್ತೆ ಬಂದು ನಿಮ್ಮನ್ನು ಕಾಣುತ್ತೀನಿ ಅಂದಳು. ಮಗಳಿಗೆ ಅನುಮಾನ ಬಂತು. ಆಗ ಮಗಳು ಅಜ್ಜಿಯಿಂದ ಎಲ್ಲಾ ಕಥೆ ಕೇಳಿದಳು. ಮಗಳು ನಗೆ ಮಾಡಿ ಹೇಳಿದಳು, ಅಮ್ಮ, ಚಿಂತಿಸಬೇಡ, ನನಗೆ ಒಂದು ಉಪಾಯ ಗೊತ್ತು. ಮಗಳು ಒಂದು ದೊಡ್ಡ ಕುಂಬಳಕಾಯಿಯನ್ನು ತಂದಳು. ಅದರ ಹೊರಗಿದ್ದದ್ದನ್ನೆಲ್ಲ ತೆಗೆದು ಖಾಲಿ ಮಾಡಿದಳು. ಅಜ್ಜಿಯನ್ನು ಒಳಗೆ ಕುಳ್ಳಿರಿಸಿದಳು ಮತ್ತು ಓಡು ಕುಂಬಳವೇ ಟೆರ್ರಾಪುರ ಓಡು ಅಂದಳು. ಕುಂಬಳಕಾಯಿ ಓಡಲು ಶುರು ಮಾಡಿತು. ಕುಂಬಳಕಾಯಿ ಕಾಡಿನೊಳಗೆ ಓಡುತ್ತಿತ್ತು. ಓಡಿ ಓಡಿ ನರಿಯ ಬಳಿಗೆ ಬಂದಿತು. ನರಿ ಕೇಳಿತು, ಹೇ ಕುಂಬಳಕಾಯಿ, ನೀನು ಒಂದು ಮುದುಕಿಯನ್ನು ನೋಡಿದ್ದೀಯಾ? ಆಗ ಕುಂಬಳಕಾಯಿ ಒಳಗಿದ್ದ ಅಜ್ಜಿ ಹೇಳಿದಳು, ಇಲ್ಲ ಇಲ್ಲ ಎಂದು ಹೇಳಿ ಮತ್ತೆ ಓಡಲು ಪ್ರಾರಂಭಿಸಿದ ಕುಂಬಳಕಾಯಿಯನ್ನು ನರಿ ಹಿಂಬಾಲಿಸಿತು. ಇಬ್ಬರೂ ಕಾಯುತ್ತಿದ್ದ ಹುಲಿಯ ಬಳಿಗೆ ಬಂದರು. ಹುಲಿಯ ಬಳಿ ಬಂದಾಗ ಹುಲಿ ಕುಂಬಳಕಾಯಿ ಮೇಲೆ ಹಾರಿಬಿಟ್ಟಿತ್ತು. ಅಷ್ಟರಲ್ಲಿ ಒಳಗಿಂದ ಧ್ವನಿ. ಅಜ್ಜಿ ಕೂಗಿದಳು, ಸ್ವಲ್ಪ ತಡೆಯಿರಿ, ಸ್ವಲ್ಪ ತಡೆಯಿರಿ. ನಿಮ್ಮಿಬ್ಬರಲ್ಲಿ ನನ್ನ ತಲೆ ಯಾರು ತಿನ್ನುತ್ತೀರಿ, ಕೈಕಾಲು ಯಾರು ತಿನ್ನುತ್ತೀರಿ ಎಂದು ಮೊದಲು ನಿರ್ಧಾರ ಮಾಡಿ ಎಂದಳು. ನನಗೆ ತಲೆ ಇಲ್ಲ, ನನಗೆ ಎಂದು ಅವರು ಜಗಳ ಮಾಡತೊಡಗಿದರು. ಆಗ ಅಲ್ಲಿಂದ ಓಟಕ್ಕಿತ್ತಹ ಕುಂಬಳಕಾಯಿ ಮಾತ್ರ ಅಜ್ಜಿಯ ಮನೆ ಸೇರುವ ತನಕ ನಿಲ್ಲಲೇ ಇಲ್ಲ. ಅಜ್ಜಿ ಸುರಕ್ಷಿತ, ಹುಲಿ ನರಿ ಮೂರ್ಖರು. ನೀತಿಕತೆ: ಬುದ್ಧಿಯಿದ್ದರೆ ಯಾವ ಭಯವನ್ನಾದರೂ ಜಯಿಸಬಹುದು.